ಅಶೋಕ್ ಅವರು ಅವ್ರ ಬದುಕಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ನಾವು ಯಾವಾಗೂ ಹೇಳಿವೆ ಅವ್ರಿಗೆ, ನೀವು ಮಾಡೋ ಕೆಲಸನ ಪಿ ಆರ್ ಮಾಡಿಸ್ಬೇಕು, ಒಳ್ಳೆ ಅತ್ಯುತ್ತಮವಾಗಿರುವಂಥವ್ರನ್ನ ಹಿಡಿದು ಜನತೆ ಗೊತ್ತಾಗಬೇಕು. ಇಲ್ಲಾಂದರೆ ಎಲ್ಲೋ ಮರೆಯಾಗಿ ಹೋಗ್ಬಿಡುತ್ತೆ ನೀವು ಮಾಡೋ ಒಳ್ಳೊಳ್ಳೆ ಕೆಲಸಗಳು. ಯಾಕಂದರೆ ವಿಶೇಷವಾಗಿ ಈ ರಾಜಕೀಯ ಕ್ಷೇತ್ರ ಹೇಗಿರುತ್ತೆ ಅಂದರೆ, ನಮ್ಮ ಹೃದಯದಿಂದ 100% ಎಫರ್ಟ್ ಹಾಕಿ ಕೆಲಸ ಮಾಡಿದ್ರು ಕೂಡ ನಮ್ಮನ್ನು ಅಪ್ರಿಷಿಯೇಟ್ ಮಾಡೋದಕ್ಕಿಂತ ಎಲ್ಲೋ ಒಂದು ತಪ್ಪನ್ನು ಹುಡುಕ್ತಾ ಇರ್ತಾರೆ ದಿನ. ಆ ಒಂದು ತಪ್ಪು ಸಿಕ್ಬಿಟ್ರೆ ಸಾಕು, ನಮ್ಮ 99 ಕೆಲಸವನ್ನು ಮಣ್ಣುಪಾಲು ಮಾಡಿಬಿಡ್ತಾರೆ. ಅಂಥ ಒಂದು ಡೇಂಜರ್ ಫೀಲ್ಡ್ ನಮ್ಮದು. ಅವರು ಎಷ್ಟೆಷ್ಟೋ ಕೆಲಸ ಮಾಡಿದ್ದಾರೆ, ಅದನ್ನು ನಾನು ಈ ವೇದಿಕೆಯಲ್ಲಿ ಹೇಳೋದು ಬೇಕಾಗಿಲ್ಲ, ಮಾಧ್ಯಮದ ಮಿತ್ರರ ಮುಖಾಂತರ ಎಲ್ರಿಗೂ ಗೊತ್ತಿದೆ. ಒಂದು ಕೆಲಸ ಮಾಡಿದ್ದಾರೆ, ಅದು ಇವತ್ತು ಕೂಡ ನನ್ನ ಹೃದಯದಲ್ಲಿ ಯಾವ ಥರ ಒಂದು ಭಾವ ಮೂಡಿದೆ ಅಂದರೆ, ಇವತ್ತು ಅವರು ತಂದೆಯಾಗಿ ಇವತ್ತು ಅವರ ತಂದೆಗೆ ಒಂದು ಏನು ಹೇಳ್ತೀರಿ, ಒಂದು ಪ್ರೀತಿ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ಮಾಡಿರ್ಬೋದು. ಆದರೆ ಕೊರೋನಾ ಟೈಮಲ್ಲಿ ಎಷ್ಟೋ ಜನ ತಂದೆ ತಾಯಿಗಳಿಗೆ ಇವರು ಮಗನಾಗಿ ನಿಂತು ಅವ್ರ ಋಣವನ್ನು ತೀರಿಸ್ತಾರೆ. ಅವರು ಮಕ್ಕಳು ಕೂಡ ಮಾಡಿರಲ್ಲ. ಎಂಥ ದೌರ್ಭಾಗ್ಯದ ಬದುಕು ಅಂದರೆ, ಆ ಕಾಯಿಲೆ ಏನಿದೆ ಅಂದರೆ, ಅದು ಹತ್ರ ಹೋದರೆ ನಮಗೆ ಬಂದ್ಬಿಡುತ್ತೆ, ಮುಟ್ಬಿಟ್ರೆ ಬಂದ್ಬಿಡುತ್ತೆ. ನಾವು ನೀವೆಲ್ಲ ನೋಡಿದ್ವಿ, ಆ ಕೇಂದ್ರದ ಮಂತ್ರಿನೂ ಕೂಡ ಗುಂಡಿ ಒಳಗೆ ಬಿಸಾಕೋದು ನೋಡಿದ್ವಿ, ಎಷ್ಟು ವಿಕೃತವಾಗಿ ಬಿಸಾಕೋಂಥ ಹಣೆ ಬರ. ಅಂಥ ಸಮಯದಲ್ಲಿ ನನಗೇನಾದರೂ ಪರವಾಗಿಲ್ಲ, ನಾನು ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತೇಳಿ ಶ್ರೀರಂಗಪಟ್ಟಣದಲ್ಲಿ ಕೂತು ಲಕ್ಷಾಂತರ ಜನ ಆತ್ಮಕ್ಕೆ ಅವರು ಶಾಂತಿನ ಕೋರುವಂಥ ಕೆಲಸ ಮಾಡ್ತಾರಲ್ಲ, ಅದು ಒಂದು ಕೆಲಸ ಸಾಕು ಅವ್ರ ಬದುಕಲ್ಲಿ. ಅಶೋಕ್ ಅವರು ಅವ್ರ ಬದುಕಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ನಾವು ಯಾವಾಗೂ ಹೇಳಿವೆ ಅವ್ರಿಗೆ, ನೀವು ಮಾಡೋ ಕೆಲಸನ ಪಿ ಆರ್ ಮಾಡಿಸ್ಬೇಕು, ಒಳ್ಳೆ ಅತ್ಯುತ್ತಮವಾಗಿರುವಂಥವ್ರನ್ನ ಹಿಡಿದು ಜನತೆ ಗೊತ್ತಾಗಬೇಕು. ಇಲ್ಲಾಂದರೆ ಎಲ್ಲೋ ಮರೆಯಾಗಿ ಹೋಗ್ಬಿಡುತ್ತೆ ನೀವು ಮಾಡೋ ಒಳ್ಳೊಳ್ಳೆ ಕೆಲಸಗಳು. ಯಾಕಂದರೆ ವಿಶೇಷವಾಗಿ ಈ ರಾಜಕೀಯ ಕ್ಷೇತ್ರ ಹೇಗಿರುತ್ತೆ ಅಂದರೆ, ನಮ್ಮ ಹೃದಯದಿಂದ 100% ಎಫರ್ಟ್ ಹಾಕಿ ಕೆಲಸ ಮಾಡಿದ್ರು ಕೂಡ ನಮ್ಮನ್ನು ಅಪ್ರಿಷಿಯೇಟ್ ಮಾಡೋದಕ್ಕಿಂತ ಎಲ್ಲೋ ಒಂದು ತಪ್ಪನ್ನು ಹುಡುಕ್ತಾ ಇರ್ತಾರೆ ದಿನ. ಆ ಒಂದು ತಪ್ಪು ಸಿಕ್ಬಿಟ್ರೆ ಸಾಕು, ನಮ್ಮ 99 ಕೆಲಸವನ್ನು ಮಣ್ಣುಪಾಲು ಮಾಡಿಬಿಡ್ತಾರೆ. ಅಂಥ ಒಂದು ಡೇಂಜರ್ ಫೀಲ್ಡ್ ನಮ್ಮದು. ಅವರು ಎಷ್ಟೆಷ್ಟೋ ಕೆಲಸ ಮಾಡಿದ್ದಾರೆ, ಅದನ್ನು ನಾನು ಈ ವೇದಿಕೆಯಲ್ಲಿ ಹೇಳೋದು ಬೇಕಾಗಿಲ್ಲ, ಮಾಧ್ಯಮದ ಮಿತ್ರರ ಮುಖಾಂತರ ಎಲ್ರಿಗೂ ಗೊತ್ತಿದೆ. ಒಂದು ಕೆಲಸ ಮಾಡಿದ್ದಾರೆ, ಅದು ಇವತ್ತು ಕೂಡ ನನ್ನ ಹೃದಯದಲ್ಲಿ ಯಾವ ಥರ ಒಂದು ಭಾವ ಮೂಡಿದೆ ಅಂದರೆ, ಇವತ್ತು ಅವರು ತಂದೆಯಾಗಿ ಇವತ್ತು ಅವರ ತಂದೆಗೆ ಒಂದು ಏನು ಹೇಳ್ತೀರಿ, ಒಂದು ಪ್ರೀತಿ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ಮಾಡಿರ್ಬೋದು. ಆದರೆ ಕೊರೋನಾ ಟೈಮಲ್ಲಿ ಎಷ್ಟೋ ಜನ ತಂದೆ ತಾಯಿಗಳಿಗೆ ಇವರು ಮಗನಾಗಿ ನಿಂತು ಅವ್ರ ಋಣವನ್ನು ತೀರಿಸ್ತಾರೆ. ಅವರು ಮಕ್ಕಳು ಕೂಡ ಮಾಡಿರಲ್ಲ. ಎಂಥ ದೌರ್ಭಾಗ್ಯದ ಬದುಕು ಅಂದರೆ, ಆ ಕಾಯಿಲೆ ಏನಿದೆ ಅಂದರೆ, ಅದು ಹತ್ರ ಹೋದರೆ ನಮಗೆ ಬಂದ್ಬಿಡುತ್ತೆ, ಮುಟ್ಬಿಟ್ರೆ ಬಂದ್ಬಿಡುತ್ತೆ. ನಾವು ನೀವೆಲ್ಲ ನೋಡಿದ್ವಿ, ಆ ಕೇಂದ್ರದ ಮಂತ್ರಿನೂ ಕೂಡ ಗುಂಡಿ ಒಳಗೆ ಬಿಸಾಕೋದು ನೋಡಿದ್ವಿ, ಎಷ್ಟು ವಿಕೃತವಾಗಿ ಬಿಸಾಕೋಂಥ ಹಣೆ ಬರ. ಅಂಥ ಸಮಯದಲ್ಲಿ ನನಗೇನಾದರೂ ಪರವಾಗಿಲ್ಲ, ನಾನು ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತೇಳಿ ಶ್ರೀರಂಗಪಟ್ಟಣದಲ್ಲಿ ಕೂತು ಲಕ್ಷಾಂತರ ಜನ ಆತ್ಮಕ್ಕೆ ಅವರು ಶಾಂತಿನ ಕೋರುವಂಥ ಕೆಲಸ ಮಾಡ್ತಾರಲ್ಲ, ಅದು ಒಂದು ಕೆಲಸ ಸಾಕು ಅವ್ರ ಬದುಕಲ್ಲಿ.